ಹಾಯ್ ಫ್ರೆಂಡ್ಸ್, ನೆನ್ನೆ ಕೇರಳ ಸ್ಟೈಲ್ ಕಡಲ್ ಕರಿ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್. ಹುರ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊನೂ ಹಾಕ್ಕೊಂಡು ಹುರ್ಕೋಬೇಕು. ಮತ್ತು ಜಾರಿಗೆ ಶುಂಠಿ ಹುರಿದಿಟ್ಕೊಂಡಿರೋವಂಥದ್ದು, ಮತ್ತು 2 ಸ್ಪೂನಷ್ಟು ಕಡಲೆಕಾಳು, ಸಾಂಬಾರು ಪುಡಿ, ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಆವಾಗ ತರಕಾರಿ ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಳು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ರುಬ್ಬಿರೋಂಥದ್ದೆಲ್ಲ ಹಾಕ್ಕೊಂಡು ಅದೇ ಜಾರ್ಗೆ ಗಸಗಸೆ 1 ಸ್ಪೂನು ಮತ್ತು ಕಾಯಿ ತುರಿ ತುಂಬಾ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ನೀರು ಹಾಕ್ಕೊಂಡು ರುಬ್ಕೊಂಡು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸಾಂಬಾರಿಗೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ಅವಾಗೇ ಕೇರಳ ಸ್ಟೈಲ್ ಬರೋದು. ಅದಕ್ಕೆ ಸಣ್ಣದಾಗಿ ಹಚ್ಚಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಕಡಲೆಕಾಳು ಏನಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣಿನ ಹುಳಿ, ಇಂಗು ಮತ್ತು ರುಬ್ಬಿರೋಂಥದ್ದು ಏನಿರುತ್ತಲ್ಲ ಕಾಯಿ, ಅದು ಲಾಸ್ಟ್ಗೆ ಹಾಕ್ಕೊಂಡು ಒಂದು 2 ಬಾಯ್ಲ್ಸ್ ಆಗೋಷ್ಟು ಬಿಡಬೇಕಷ್ಟೇ. ತುಂಬಾ ಕುದಿಸಿದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಫ್ಯಾಮಿಲಿಯರ್ ಟು ಕೇರಳ ಸ್ಟೈಲೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಇಟ್ಟು ಈ ರೀತಿ ಬಂದಿತ್ತು, ತೆಳ್ಳಗೆ ಕೂಡ ಆಗಿತ್ತು. ನಾನು ನೆನ್ನೆ ಹೇಳಿದ್ದೆ ಉಬ್ಬಿದ್ಮೇಲೆ ತೆಳ್ಳಗಾಗುತ್ತೆ ಅಂತ. ನಾನು ಈ ರೆಸಿಪಿನ ಬಾಕ್ಸ್ಗೆ ಹಾಕೊಂಡು ಹೋಗಿದ್ರಿಂದ ನಾನು ಬಾಕ್ಸಲ್ಲೂ ಶೇರ್ ಮಾಡೋದು ಮರ್ತೋದೆ, ಮತ್ತು ಪ್ಲೇಟ್ಗೆ ಹಾಕೊಂಡು ಕೂಡ ಶೇರ್ ಮಾಡಲಿಲ್ಲ, ಸಾರಿ.